ಡಾರ್ಕ್ ಕಲರ್ ಇತ್ತು. ಆರೆಂಜ್. ಹಾಯ್ ಹಲೋ ಎಲ್ರಿಗೂ ಗುಡ್ ಆಫ್ಟರ್ನೂನ್. ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವೆದರ್ ಸ್ವಲ್ಪ ಚೆನ್ನಾಗಿದೆ, ಮಳೆ ಎಲ್ಲ ಸ್ವಲ್ಪ ಕಡಿಮೆ ಆಗಿಬಿಟ್ಟು ಬಿಸಿಲು ಬಂದಿದೆ. ನೋಡಬೇಕು ಫುಲ್ ಡೇ ಏನಾಗುತ್ತೆ ಅಂತ ಹೇಳಿ. ಏನು ಕಿಟ್ಲೆ ಮಾಡ್ತಿದ್ಯಾ? ಅದು ಕೇಕ್ ಮಾಡೋದು. ಬಾ ನಾವು ಹೋಗೋಣ, ಬಾ ಬಾ ಹೋಗೋಣ, ಬಾ ಪುಟಾಣಿ. ನಾನು ಅಮೆಝಾನಲ್ಲಿ ಚಿಂಟುಗೆ ಅಂತ ಹೇಳಿಬಿಟ್ಟು ಒಂದು ಪಾಂಡ ಸೈಕಲ್ನ ಬುಕ್ ಮಾಡಿದ್ದೆ. ಒಂದು 3-4 ಡೇಸ್ ಬ್ಯಾಕ್ ನಾನು ಬುಕ್ ಮಾಡಿದ್ದೆ. ಇವತ್ತು ಬಂದಿತ್ತು. ಅವನಿಗೆ ಫುಲ್ ಖುಷಿಯಾಗಿಬಿಡ್ತು. ಅವನಿಗೆ ಸೈಕಲ್ ನೋಡಿಬಿಟ್ಟು ಅದನ್ನೆಲ್ಲ ಜೋಡ್ಸೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತು. ಜೋಡಿಸ್ಬಿಟ್ಟು ಮಾಡೋಷ್ಟೊತ್ತಿಗೆ ಅವನಿಗೆಲ್ಲ ಸ್ನಾನ ಮಾಡಿಸ್ಕೊಂಡು ಬಂದೆ. ಆದರೂ ಅವನಿಗೆ ಆಟ ಆಡಬೇಕು ಅನ್ನೋ ಹುಚ್ಚು. ಬೇಗ ರೆಡಿ ಮಾಡಿದ ಮೇಲೆ ಒಂದು 2-3 ರೌಂಡ್ ಆಟ ಆಡ್ದ. ಫುಲ್ ಹ್ಯಾಪಿಯಾಗಿದ್ದ. ನೋಡಿ ಯಾವ ಥರ ಆಟ ಆಡ್ತಾ ಇದ್ದಾನೆ ಅಂಥೇಳಿ. ಇವತ್ತು ಮಧ್ಯಾಹ್ನ ಊಟಕ್ಕೆ ಬಸಳೆ ಸೊಪ್ಪಿನ ಸಾಂಬಾರು ಮತ್ತು ರಾಗಿ ಮುದ್ದೆ ಮಾಡೋಣ ಅಂತ ಯೋಚನೆ ಮಾಡಿದೆ. ಸ್ವಲ್ಪ ರೈಸ್ನ. ಬಸಳೆ ಸೊಪ್ಪಿನ ಸಾಂಬಾರು ಯೂಶ್ವಲಿ ಎಲ್ರಿಗೂ ಗೊತ್ತಿದೆ. ನಾನು ಮಾಡೋದನ್ನು ವಿತ್ ರೆಸಿಪಿ ನಾನು ತೋರಿಸ್ತಾ ಇದ್ದೀನಿ. ಇಷ್ಟ ಆದವರು ಟ್ರೈ ಮಾಡ್ಬೋದು. ಮೊದಲು ನಾನಿಲ್ಲಿ ಬಸಳೆ ಸೊಪ್ಪು ಹಾಗೂ ದಡಿನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಪಾತ್ರೆಗೆ ಹೆಸರುಬೇಳೆ, ತೊಗರಿಬೇಳೆ ಆಪ್ಷನಲ್, ಬಟ್ ಹೆಸರುಬೇಳೆ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಸಾಂಬಾರು. ನಾನು ಹೆಸರುಬೇಳೆ ತೊಗೊಂಡಿದ್ದೀನಿ ಇಲ್ಲಿ. ನಂತರ ಸೊಪ್ಪನ್ನ ಹೆಚ್ಚಿಟ್ಕೊಂಡಿರೋ ಸೊಪ್ಪನ್ನೆಲ್ಲ ಇದಕ್ಕೆ ಹಾಕಿಟ್ಕೊಳ್ಳೋಣ. ನಂತರ ಇಲ್ಲಿ ನಾನು ಆನಿಯನ್ ಹಾಕೋತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ ಆನಿಯನ್ನ ಮತ್ತು ಅರಿಶಿನ ಮತ್ತು ಎಣ್ಣೆ. ಯಾವಾಗಲೂ ಸಾಂಬಾರಿಗೆ ಹೋಳೆಲ್ಲ ಬೇಯೋಕ್ಕಿಡೋಷ್ಟೊತ್ತಿಗೆ ನಾನು ಅರಿಶಿನ ಮತ್ತು ಎಣ್ಣೆ ಹಾಕೋತೀನಿ. ಚೆನ್ನಾಗೂ ಬೇಯುತ್ತೆ. ಅರಿಶಿನ ಹೇಗೆ ಗೊತ್ತು ನನಗೆ ಒಳ್ಳೆಯದು ಅಂತ ಹೇಳಿ. ಉಪ್ಪು ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂದರೆ ದಡಿ ಇರುತ್ತಲ್ಲ, ಅದು ಸ್ವಲ್ಪ ತಿನ್ನಬೇಕಾದ್ರೆ ಚಪ್ಪೆ ಆಗಬಾರ್ದು ಅಂತ ಹೇಳಿಬಿಟ್ಟು ಉಪ್ಪು ಹಾಕಿದರೆ ಎಷ್ಟು ಬೇಕು ನೋಡ್ಕೊಂಡು ಉಪ್ಪು ಹಾಕಿದರೆ ಅದು ಸ್ವಲ್ಪ ಉಪ್ಪನ್ನ ಎಳ್ಕೊಳ್ಳುತ್ತೆ ಅಂದ್ಬಿಟ್ಟು ನಾನು ಫಸ್ಟ್ ಕುಕ್ಕರಲ್ಲಿ ಇಡೋಷ್ಟೊತ್ತಿಗೆ ನಾನು ಉಪ್ಪನ್ನು ಹಾಕ್ಕೊತೀನಿ. ನಂತರ ಒಂದು ಮಿಕ್ಸಿ ಜಾರಿಗೆ ಕಾಯಿ ತುರಿ ಹಾಗೂ ಹುರಿದಿಟ್ಕೊಂಡಿರೋ ಒಣಮೆಣಸು, ಜೀರಿಗೆ, ಕೊತ್ತಂಬರಿ, ಮೆಂತ್ಯ, ಸಾಸಿವೆ, ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದನ್ನು ಈ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಸಾಂಬಾರಿಗೆ ಎಷ್ಟು ಹುಳಿ ಹಾಕ್ತೀರೋ ಅಷ್ಟು ನಾನು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ನೀವು ಎಷ್ಟು ಹಾಕ್ತೀರೋ ಅಷ್ಟು ಮೆಜರ್ಮೆಂಟಲ್ಲಿ ಡೈಲಿ ಮಾಡೋದು ಗೊತ್ತಿರುತ್ತಲ್ಲ, ನೀವು ಅಷ್ಟು ತೊಗೋಬೋದು. ಹುಳಿ ಎಷ್ಟು ಬೇಕು ಅಷ್ಟು. ಹೆಸರು ಬೇಳೆ ನೋಡಿ ಎಷ್ಟು ಸ್ಮೂತಾಗಿ ಬೆಂದಿದೆ. ನಾನು 3 ವಿಷಲ್ ಹಾಕಿಸ್ತೀನಿ. 3 ವಿಷಲ್ ಆದಮೇಲೆ ಅದಕ್ಕೆ ನಾನು ಫಸ್ಟಿಗೆ ಉಪ್ಪು ಏನು ಹಾಕ್ಕೊಂಡಿದ್ದೀನೋ ಅದನ್ನು ನೋಡಿಕೊಂಡು ನಾನು ಈಗ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕಿ ಒಂದು ರೌಂಡ್ ಕುದಿಸ್ಕೊಂಡು ಆಮೇಲೆ ನಾವು ರುಬ್ಕೊಂಡಿರ್ತೀವಲ್ಲ ಮಸಾಲೆನ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಜೋರು ಬಸಳೆ ಸೊಪ್ಪಿನ ಸಾಂಬಾರನ್ನ ಕುದಿಸಿದಷ್ಟು ಟೇಸ್ಟ್ ಜಾಸ್ತಿ ಅಂತ ಹೇಳ್ತಾರೆ. ಮತ್ತು ಯಾರ್ಯಾರು ಹೇಗೆ ಮಾಡ್ತಾರೆ ಗೊತ್ತಿಲ್ಲ. ನಾನು ಸ್ವಲ್ಪ ಜಾಸ್ತಿ ಕುದಿಸ್ತೀನಿ. ನಂತರ ಚೆನ್ನಾಗಿ ಕುದ್ಮೇಲೆ ಬೆಳ್ಳುಳ್ಳಿ ಜಜ್ಜಿ ಹಾಕ್ಬಿಟ್ಟು ಒಗ್ಗರಣೆ ಕೊಡಬೇಕು. ಅದು ಇನ್ನೂ ಸೂಪರಾಗಿರುತ್ತೆ. ನಾನಿಲ್ಲಿ ಸಿಪ್ಪೆ ತೆಗೆದಿಲ್ಲ ಬೆಳ್ಳುಳ್ಳಿದು, ಹಾಗೆ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಒಗ್ಗರಣೆ ಕೊಟ್ಟಿದ್ದೀನಿ. ರಾಗಿ ಮುದ್ದೆ, ನನಗೆ ರಾಗಿ ಮುದ್ದೆ ಮಾಡೋಕ್ಕೆ ಬರಲ್ಲ, ಬಟ್ ಟ್ರೈ ಮಾಡಿದ್ದೀನಿ. ಯಾವಾಗಲಾದರೂ ಇದೇ ರೀತಿ ಮಾಡ್ತಾಯಿರ್ತೀನಿ. ಸೊಪ್ಪಿನ ಸಾಂಬಾರಿಗೆ ರಾಗಿ ಮುದ್ದೆ ಚೆನ್ನಾಗಾಗುತ್ತೆ ಅಂಥೇಳಿ ಇವತ್ತು ನಾನು ರಾಗಿ ಮುದ್ದೆ ಮಾಡ್ಕೊಂಡಿದ್ದೀನಿ. ನೀವು ಹೇಗೆ ನಿಮ್ಮನೇಲಿ ಮಾಡ್ತೀರಾ ಅಂತ, ಬಸಳೆ ಸೊಪ್ಪು ಮುದ್ದೆ ಎಲ್ಲ ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ.
ಶಿವನ್ಗೆ ಊಟ ಮಾಡಿಸಾಯ್ತು. ಊಟ ಮಾಡಿಸ್ಬಿಟ್ಟು ನಾನೇ ಕೈ ತೊಳಿಬೇಕು, ನಾನೇ ವಾಶ್ ಮಾಡಬೇಕು ಅಂತ ಹೇಳಿ ಹಠ ಮಾಡ್ದೆ. ಅದಕ್ಕಾಗಿ ಅವನನ್ನೇ ಸಿಂಕ್ ಹತ್ರ ಕೂರಿಸ್ಬಿಟ್ಟು ವಾಶ್ ಮಾಡೋಕ್ಕೆ ಕೂರಿಸ್ಕೊಂಡಿದ್ದೀನಿ. ಹೇಳಿದ್ದೊಂದು ಕೇಳಲ್ಲ, ನಾನೇ ವಾಶ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಠ ಮಾಡ್ತಾಯಿದ್ದೆ. ನೋಡಿ ವಾಶ್ ಮಾಡೋ ಚಂದ. ವಾಶ್ ಎಲ್ಲ ಆದಮೇಲೆ ನಾನೇ ಸ್ಟ್ಯಾಂಡಲ್ಲೇ ಇಡಬೇಕು ಅಂತ ಹೇಳಿಬಿಟ್ಟು ಮತ್ತೆ ಹಠ ಶುರು ಮಾಡಿಕೊಂಡ. ಸರಿ, ನಾನು ಎಷ್ಟು ಹೇಳಿದರೆ ಅವನೇನು ಕೇಳೋಲ್ಲ ಅಂತ ಗೊತ್ತಾಯಿತು. ಜಸ್ಟ್ ಅದಕ್ಕೆ ಯಾಕಂದರೆ ಕ್ಲೀನ್ ಆಗಿರಲಿಲ್ವಲ್ಲ, ಹಾಗಾಗಿ ನಾನು ಬೇಡ ಅಂತ ಹೇಳಿದೆ. ಅವನು ಒಪ್ಕೊಳ್ಳೇ ಇಲ್ಲ. ಮತ್ತು ಅವನ ಹತ್ರನೇ ಇಡಿಸ್ಬಿಟ್ಟು ಮತ್ತೆ ತೆಗೆದು ನಾನೇ ವಾಶ್ ಮಾಡಿ ಇಟ್ಟೆ. ಎಷ್ಟು ತರಲೆ ಅಂದರೆ ಸಿಕ್ಕಾಪಟ್ಟೆ ತರಲೆ. ಅವ್ನು ಏನು ಹೇಳ್ತಾನೆ ಹಾಗೆ ಆಗಬೇಕು, ಅವ್ನು ಹೇಳಿದ್ದೆಲ್ಲ ಒಪ್ಕೊಳ್ಳೇಬೇಕು, ಆ ರೀತಿ ಕಂಡೀಷನ್ನು ನೋಡಿ. ನೆಕ್ಸ್ಟು ಅವನಿಗೆ ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಒಂದಿಷ್ಟು ಹಾಡು ಹೇಳ್ಸೋಣ, ಶ್ಲೋಕಗಳನ್ನ ಹೇಳ್ಸೋಣ. ಏನು ಹೇಳ್ಕೊಂಡ್ರೆ ತುಂಬ ದಿನ ಆಯಿತಾ ಅಂತ ಹೇಳಿಬಿಟ್ಟು ಕೂರಿಸ್ಕೊಂಡೆ ಮಲ್ಗೋಕ್ಕಿಂತ ಮುಂಚೆ. ನೋಡಿ ಅವನು ಯಾವ ಥರ ಮಾತಾಡಿದ್ದಾನೆ, ಫುಲ್ ವಿಡಿಯೋ ಹಾಕಿದ್ದೀನಿ. ಹಾಡು ಹೇಳಬೇಕು, ಬಡಿಯೋದೊಂದೇ ಅಲ್ಲ. ಅಷ್ಟೇನಾ? ಹಾಡು ಹೇಳಲ್ವಾ? ಹಾಡು ಹೇಳಲ್ಲ? ಅದು ಯಾವ್ಯಾವ ಫ್ರೂಟ್ಸ್ ಇದೆ ಮೇಲ್ಗಡೆ? ಫ್ರೂಟ್ಸ್ ನೋಡಲಿ. ಆರೆಂಜು, ಅಲ್ಲಿ ಆರೆಂಜು ಇದೆ, ಇದು ಆರೆಂಜು, ಅದು ಬನಾನಾ. ಗ್ರೇಪ್ಸ್ ಎಲ್ಲಿದೆ ತೋರಿಸು ನನಗೆ. ಬ್ಲ್ಯಾಕ್ ಗ್ರೇಪ್ಸ್ ಎಲ್ಲಿದೆ? ಬ್ಲ್ಯಾಕ್ ಗ್ರೇಪ್ಸ್. ಆಮೇಲೆ ಪೈನಾಪಲ್. ಹಾಂ, ಪೈನಾಪಲ್ ಎಲ್ಲಿದೆ? ಪೈನಾಪಲ್ ಮೇಲೆ. ಸೂಪರ್. ಕಿವಿ ಎಲ್ಲಿದೆ? ಕಿವಿ ಎಲ್ಲಿದೆ? ಕಿವಿ ಗ್ರೀನ್ ಕಲರ್ ತಿಂತೀಯಲ್ಲ ನೀನು, ಕಿವಿ ಎಲ್ಲಿದೆ? ಗ್ರೇಪ್ಸ್, 2 ಗ್ರೇಪ್ಸ್ ಇದೆಲ್ಲ, ಬ್ಲ್ಯಾಕ್ ಗ್ರೀನ್ 2 ಇದೆ ಅಲ್ಲ. ಕಪ್ಪು, ಬ್ಲ್ಯಾಕ್. ಅಯ್ಯಮ್ಮ. ಸರಿ, ಹೋಗೋಣ ನಾವೀಗ ಕೆಳಗಡೆ. ಅದು ಕಿವಿ ಫ್ರೂಟು, ನೀನು ತಿಂತೀಯಲ್ಲ ಅದೇನೆ. ತಗೋಬರೋಣ, ತಗೋಬರೋಣ, ತಿನ್ನ. ಅದು ಕರ್ಬೂಜ. ಅದೇನು ಹಣ್ಣು ನೋಡಿ, ಎಷ್ಟು ಕ್ಯೂಟಾಗಿ ಮಲ್ಕೊಂಡಿದ್ದಾನೆ. ಮಕ್ಕಳು ಎದ್ದಿರುವಾಗ ಅವ್ರ ಕೀಟ್ಲೆಗೆ ಹಠಕ್ಕೆ ನಮಗೆ ತುಂಬ ಇರಿಟೇಟ್ ಆಗ್ತಿರುತ್ತೆ. ಬಟ್ ಅವ್ರು ಈ ಥರ ಎಲ್ಲ ಮಲ್ಕೊಂಡಾಗ ತುಂಬ ಮುದ್ದಾಗಿ ಅನಿಸುತ್ತೆ, ಹೋಗಿ ಮುದ್ದು ಮಾಡಬೇಕು ಅಂಥೇಳಿ. ನೋಡಿ ಮಲ್ಕೊಂಡಿರೋದು ಹೇಗೆ ಅಂಥೇಳಿ. ಕ್ಯೂಟ್ ಬೇಬಿ. ನಂತರ ನಾನು ಕರೆಕ್ಟಾಗಿ ಮಲಗಿಸ್ಬಿಟ್ಟು, ನಾನು ನಮ್ಮ ಮನೆಯಲ್ಲಿ ತುಂಬ ದಿನದ ಮೇಲೆ ಒಂದು ಆಷಾಢ ಹೂವಾಗಿತ್ತು. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ, ಅದರದ್ದೊಂದು ಫೋಟೋ ವೀಡಿಯೋ ಮಾಡ್ಕೊಂಬರೋಣ ಅಂದ್ಬಿಟ್ಟು ಮತ್ತೆ ನಾನು ಹೊರಗಡೆ ಬಂದೆ. ಚೆನ್ನಾಗಿದೆ ಅಲ್ವಾ ಕಲರ್ ಕೂಡ, ತುಂಬ ದೊಡ್ಡ ಹೂವಿದು.
ವಿಡಿಯೋದಲ್ಲಿ ಹೀಗೆ ಕಾಣಿಸ್ತಾ ಇದೆ. ನನಗಂತೂ ಫುಲ್ ಖುಷಿ ಆಗೋಯಿತು. ಫಸ್ಟ್ ಟೈಮ್ ಬಿಟ್ಟಿರೋದಲ್ಲ, ಹಾಗಾಗಿ ಫೋಟೋಸ್ ಹಾಕ್ಕೊಂಡು ನಾನು ಸ್ಟೇಟಸ್ಗೆಲ್ಲ ಹಾಕ್ಕೊಂಡಿದ್ದೆ ನಾನು ಅವತ್ತು. ನಂತರ ಅವನು ಎದ್ಮೇಲೆ 5:30ಗೆ ನಾನು ಮ್ಯೂಸಿಕ್ ಕ್ಲಾಸಿಗೆ ಕರ್ಕೊಂಡು ಹೋದೆ. ಅವನಪ್ಪನ ಜೊತೆ ಮುಂಗಡೆ ಕೂತ್ಕೊಂಡು ಏನೇನೋ ಕೇಟ್ಲೆ ಮಾಡ್ತಾಯಿದ್ದ, ತರಲೆ ಮಾಡಿಕೊಂಡು ಕ್ವಶನ್ ಮಾಡ್ತಾಯಿದ್ದ. ಮ್ಯೂಸಿಕ್ ಕ್ಲಾಸಿಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಇನ್ನೂ ಒಂದು 6 o'clock ಏನೋ ಕೊಪ್ಪ ನಮ್ಮೂರಲ್ಲಿ ಉತ್ಸವ ನಡೆಯುತ್ತಲ್ಲ, ಅದೊಂದು ಫಂಕ್ಷನ್ ಇತ್ತು, ಅಲ್ಲಿಗೆ ಹೋದ್ವಿ. ಅಲ್ಲಿಂದ ಬಂದು ಬರೋಷ್ಟೊತ್ತಿಗೆ ಲೇಟಾಗಿ ಹೋಯಿತು, 8-8:30 ಆಗಿತ್ತು. ನೋಡಿ ಅವನು ಮ್ಯೂಸಿಕ್ ಕ್ಲಾಸಲ್ಲಿ ಹೇಗಿರ್ತಾನೆ ಅಂದ್ಬಿಟ್ಟು ಅದನ್ನೊಂದು ವಿಡಿಯೋ ಕ್ಲಾಸ್ ಮಾಡ್ಕೊಂಡಿದ್ದೆ. ಅಲ್ಲಿ ಮ್ಯೂಸಿಕ್ ಕ್ಲಾಸಲ್ಲಿ ಬೇರೆ ಕೀಬೋರ್ಡ್ ಇದೆ, ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಇದೆ. ಮ್ಯೂಸಿಕ್ ಹೇಳ್ಕೊಡ್ತಾ ಇರ್ತಾರೆ, ಬೇರೆ ಮಕ್ಕಳಿಗೆ ಬರ್ತಾರೆ, 1 hour 1 hour ಹೀಗೆ ಕಲ್ತ್ಕೊಂಡು ಹೋಗ್ತಾ ಇರ್ತಾರೆ. ಇವನಿಗೆ ಅಲ್ಲಿ ಸಪ್ರೇಟ್ ಒಂದು ಕೀಬೋರ್ಡ್ ಇದೆ, ಅದು ಅವನಿಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ, ಅದನ್ನು ಕೊಡ್ತಾರೆ, ಅದನ್ನು ಪ್ಲೇ ಮಾಡ್ಕೊಳ್ತಾ ನಿಂತಿರ್ತಾನೆ. ಬೇರೆ ಮಕ್ಕಳೆಲ್ಲ ಮ್ಯೂಸಿಕ್ ಕಲಿತಿರ್ತಾರೆ. ಕೆಲವೊಂದು ಮಕ್ಕಳಿಗೆ ಕೀಬೋರ್ಡ್ ಕೊಟ್ಟಿರೋದ್ರಿಂದ ಅವರು ಕಲ್ತ್ಕೋತಾರೆ ಮ್ಯೂಸಿಕ್ ಆದಮೇಲೆ. ಇವನಿಗಿನ್ನು ಸಣ್ಣದಿತ್ತಲ್ಲ, ಅದನ್ನು ಅವನಿಗೆ ಕೊಟ್ಟ ಮೇಲೆ ಅದನ್ನು ಪ್ಲೇ ಮಾಡ್ಕೋತಾ ಕೂತಿರ್ತಾನೆ. ನಾನು ಉತ್ಸವ ನಂತರ ಅಲ್ಲಿಂದ ಏನು ಉತ್ಸವ ನಡೀತಿತ್ತು ಅಂತ ಹೇಳಿದೆ ಅಲ್ವ ನಮ್ಮೂರಲ್ಲಿ, ಅಲ್ಲಿಗೆ ಹೋದ್ವಿ. ಸೊ ಅಲ್ಲಿ ಫುಡ್ ಸ್ಟಾಲು, ಹಾಗೆ ಬಟ್ಟೆಗಳು, ಅದು ಇದು ಅಂತ ಒಂದು ಸ್ಟಾಲ್ಗಳೆಲ್ಲ ಇತ್ತು. ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ಇಲ್ಲಿ ಒಂದು ಸ್ಕೂಲಿಂದ ಫಂಕ್ಷನ್ ನಡೀತಾ ಇತ್ತು, ಡ್ಯಾನ್ಸ್ ಪ್ರೋಗ್ರಾಮು. ಅದನ್ನೆಲ್ಲ ನೋಡ್ಕೊಂಡ್ವಿ, ತುಂಬ ಚೆನ್ನಾಗಿತ್ತು ಅಂತ ಒಂದು ವಿಡಿಯೋ ಮಾಡಿಕೊಂಡೆ. ಸೊ ಆ ವಿಡಿಯೋನ ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಚೆನ್ನಾಗಿದೆ ಅಲ್ವಾ, ಮಕ್ಕಳು ತುಂಬ ಚೆನ್ನಾಗಿ. ಸ್ವಲ್ಪ ನಾನದು ಸ್ಪೀಡ್ ಕೊಟ್ಟಿದ್ದೀನಿ, ತುಂಬ ಸ್ಲೋ ಆಗಿ ನೋಡಿದ್ರೆ ಲೆಂತಿ ವಿಡಿಯೋ ಆಗಿರೋದ್ರಿಂದ ಸ್ಲೋ ಆಗಿ ನೋಡಿದ್ರೆ ತುಂಬ ಹೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ಪೀಡ್ ಜಾಸ್ತಿ ಮಾಡಿದ್ದೀನಿ. ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಅಷ್ಟೊಂದು ಬೇಡ ಅಂತ ಹೇಳಿಬಿಟ್ಟು ಮುಂದೆ ನೋಡೋಣ, ಆಮೇಲೆ ಚಾರ್ ಸೆಂಟ್ರಲ್ಲಿ ನೋಡೋಣ ಅಂತ ಹೇಳಿಬಿಟ್ಟು ಮುಂದೆ ಬರೋಷ್ಟೊತ್ತಿಗೆ ಅದು ತುಂಬ ಹೊತ್ತಾಗೋಯಿತು, ಕ್ಲೋಸ್ ಆಗಿಬಿಟ್ಟಿತ್ತು. ಹಾಗೆ ಮನೆಗೆ ಬಂದು ವಾಂಗಿಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ರೈಸ್ ಉಳಿದಿತ್ತು, ಹಾಗಾಗಿ ವಾಂಗಿಬಾತ್ ಮಾಡೋಣ ಅಂದ್ಬಿಟ್ಟು ಅದನ್ನೇ ರೆಡಿ ಮಾಡಿಕೊಂಡೆ. ಇಲ್ಲಿ ಫುಲ್ ರೆಸಿಪಿ ಏನೂ ತೋರಿಸ್ತಾ ಇಲ್ಲ, ನಾನು ಹೇಗೆ ಮಾಡಿದ್ದು ಅಂತ ಸ್ವಲ್ಪ ಸ್ಮಾಲ್ ವಿಡಿಯೋ ಮಾಡ್ಕೊಂಡಿದ್ದೆ. ಹೋಮ್ ಮೇಡ್ ಪೌಡರ್ ಅಲ್ಲ ಇದು, ನನ್ನ ಪೌಡ್ರು ರೆಡಿ ಪೌಡರ್ ನಾನು ಹಾಕ್ತಾ ಇರೋದು. ಅಲ್ಲಿಂದ ಹೋಗಿ ಬಂದಮೇಲೆ ತುಂಬ ಲೇಟ್ ಆಗಿತ್ತಲ್ವ, ನಾನು ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ತುಂಬ ಲೇಟ್ ಆಗೋಯಿತು. ಅಂತೂ ಸಿಕ್ಕಾಪಟ್ಟೆ ಹಠ ಮಾಡೋಕ್ಕೆ ಶುರು ಮಾಡ್ದೆ. ಅವನಿಗೆ ಊಟ ಮಾಡಿಸಿ ಮಲಗಿಸ್ಬೇಕು ಅನ್ನೋಷ್ಟೊತ್ತಿಗೆ 10-10:30 ಆಗೋಯಿತು. ನೋಡಿ ಫುಲ್ಲು ನಿದ್ದೆ ಬಂದು ನೋಡಿ ಹೇಗೆ ಮಲ್ಕೋತಾ ಇದ್ದಾನೆ. ನನ್ನ ಪಕ್ಕದಲ್ಲಿ ಇರಲೇಬೇಕು ಅವನಿಗೆ, ಇಲ್ಲದೆ ಇದ್ದರೆ ಜೋಲಿ ಇದೆಯಲ್ಲ ಸೀರೆ ಜೋಲಿ, ಅದರಲ್ಲಿ ಮಲಗಿಸ್ಕೊತೀನಿ ತೂಗಿ. ಇಲ್ಲ ಅಂದರೆ ಸೊ ಟೈಮ್ ಆಗಿತ್ತಲ್ಲ, ನನಗೂ ಅಲ್ಲೆಲ್ಲ ಓಡಾಡಿಬಿಟ್ಟು ಟಯರ್ಡ್ ಆಗಿರೋದ್ರಿಂದ ನಾನು ಅವನ ಜೊತೆ ಮಲ್ಕೊಂಬಿಟ್ಟೆ, ಬೇಗ ಮಲ್ಕೊಂಬಿಟ್ಟ ಅವನು. ಇಷ್ಟು ಹೇಳ್ತಾ ಇವತ್ತಿನ ನನ್ನ ವೀಡಿಯೋನ ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಟೇಕ್ ಕೇರ್ ಆಲ್, ಪ್ಲೀಸ್ ಲೈಕ್ ಮೀ ಆ್ಯಂಡ್ ಸಪೋರ್ಟ್ ಮೀ.
ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.